ಅಲ್ವಾ? ಈ ಡೀಪ್ ಹೆಂಗೈತೆ ಅಲ್ವಾ? ಈ ಡೀಪ್ ಸಿಕ್ಕಾಪಟ್ಟೆ ಇದೆ ಸರ್. ಇದು ಈ ಡೀಪು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅವ್ರಿಗೆ ಜಾಗ ಬೇಕಿದ್ದು ಏನಿಲ್ಲ, ಕುತ್ಕೊಳ್ಳಿ. ಎಷ್ಟು ತಗಸ್ಕೊತಾರೆ? ಇಲ್ಲ ಹಂಗೇನಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಶೋಭಾಸ್ ಡೈಲಿ ಲೈಫ್. ನಾವಿವತ್ತು ಒಂದು ಟ್ರಕ್ಕಿಂಗ್ ಹೊರಟಿದ್ದೀವಿ. ಅದು ಯಾವ್ದು ಗೊತ್ತಾ? ತಡಿಯಂಡ ಮೋಳ್ ಟ್ರೆಕ್ಕಿಂಗ್. ಇದು ಕೂರ್ಗಲ್ಲಿದೆ. ಇಲ್ಲಿಗೆ ಈ ಟ್ರೆಕ್ಕಿಂಗ್ ಜಾಗಕ್ಕೆ ನಾವು ಹೋಗಬೇಕು ಅಂದರೆ ನಾವಿರೋ ಜಾಗದಿಂದ 1 ಅವರ್ ಆಗುತ್ತೆ. ನಾವಿರೋ ಜಾಗ ಅಂದರೆ ನಾವು ಬುಕ್ಕಿಂಗ್ ಮಾಡಿದ್ವಲ್ಲ ಹೋಮ್ ಸ್ಟೇ, ಅಲ್ಲಿಂದ ಆ ಹೋಮ್ ಸ್ಟೇಯಿಂದ ಈ ಟ್ರೆಕ್ಕಿಂಗ್ ಜಾಗಕ್ಕೆ 1 ಅವರ್ ಆಗುತ್ತೆ. ಅದೇ ರೋಡ್ ಇದು. ನೀವು ಈ ಜಾಗಕ್ಕೆ ಟ್ರಕ್ಕಿಂಗ್ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದ ತಕ್ಷಣವೇ ನೀವು ಫಸ್ಟು ಅರಣ್ಯ ವಿಹಾರ್ ಅನ್ನೋದು ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು. ಪರ್ ಹೆಡ್ಡು 250 ರುಪೀಸ್ ಏನೋ ತೊಗೋತಾರೆ. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ನೀವು ಹೋಗೋ ಡೇಟ್ಗೆ, ಇಲ್ಲಾಂದರೆ ಅಲ್ಲಿ ಒಳಗೆ ಬಿಡಲ್ಲ ನೀವು ಹೋಗಲಿಕ್ಕೆ. ಆ ಕಡೆ ಈ ಕಡೆ ಕಾಣ್ತಾ ಇರೋದೆಲ್ಲ ಕಾಫಿ ಎಸ್ಟೇಟ್, ಕಾಫಿ ಪ್ಲ್ಯಾಂಟ್ಸ್. ಇದು ಫೆಬ್ರವರಿ. ಇದು ಕಾಫಿ ಹಾರ್ವೆಸ್ಟಿಂಗ್ ಟೈಮ್. ಇದು ಕಾಫಿ ಹಾರ್ವೆಸ್ಟಿಂಗ್ ಟೈಮ್ ಇನ್ ಕೂರ್ಗ್. ನಾವು ಅರ್ಲಿ ಮಾರ್ನಿಂಗ್ 6 o'clock ಹಾಗೆ ಹೋಮ್ ಸ್ಟೇ ಬಿಟ್ವಿ. ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಸನ್ರೈಸ್ ಆಗ್ತಾಯಿತ್ತು. ಇದು ಸಮುದ್ರ ಮಟ್ಟದಿಂದ 1748 ಮೀಟ್ರು ಎತ್ತರದಲ್ಲಿದೆ ಅಂತ ಹಾಕಿದ್ದಾರೆ ಇಲ್ಲಿ ಬೋರ್ಡು. ನಾವು ಇಲ್ಲಿಗೆ ಬರೋ ಅಷ್ಟಕ್ಕೆ ಇದು ಟ್ರೆಕ್ಕಿಂಗ್ ಪಾಯಿಂಟ್ ಇಲ್ಲಿ ಶುರು ಆಗುತ್ತೆ. ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಮುಂದೆ ಹೋಗಬೇಕು. ಇಲ್ಲಿವರೆಗೂ ಕಾರಲ್ಲಿ ಅಷ್ಟೇ ಬರೋಕ್ಕಾಗುತ್ತೆ. ನಾವು ಇಲ್ಲಿಗೆ 7:15 AM ಬಂದಿದ್ವಿ. ಬಂದು ಇಲ್ಲಿ ಕಾರ್ ಪಾರ್ಕ್ ಮಾಡಿ ಮುಂದೆ ಹೋಗಬೇಕು. ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ವರೆಗೂ ನಡ್ಕೊಂಡು ಹೋಗಬೇಕು. ಆಮೇಲೆ ಒಂದು ಪ್ಲೇಸ್ ಸಿಗುತ್ತೆ, ಅಲ್ಲಿಂದ ರಿಯಲ್ ಟ್ರೆಕ್ಕಿಂಗ್ ಶುರು ಆಗುತ್ತೆ.
7:33 ಟೈಮ್ 7:33. ಎಲ್ಲರೂ ಮುಂದೆ ಮುಂದೆ ಬೇಗ ಬೇಗ ಹೋಗ್ಬಿಟ್ರು. ನಾನು ಒಬ್ಬಳೇ ಹಿಂದೆ ಉಳ್ಕೊಂಡೆ. ನಾನು ಆರಾಮಾಗಿ ಹೋಗ್ತಾ ಇದ್ದೆ. ನಾನು ಅಂದ್ಕೊಂಡೆ ಇದೆ ಟ್ರಕ್ಕಿಂಗ್ ಪಾಯಿಂಟ್, ಇಲ್ಲಿಂದನೇ ಟ್ರಕ್ಕಿಂಗ್ ಪಾಯಿಂಟ್ ಶುರುವಾಗಿದೆ ಅಂದ್ಕೊಂಡು ಹೋಗ್ತಾ ಇದ್ದೆ. ಆದರೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಬೇರೆ ಇನ್ನೊಂದಿದೆ, ಅಲ್ಲೋಗಿ ಎಲ್ಲ ಸೇರಿಕೊಂಡು ಅಲ್ಲಿಂದ ಟ್ರಕ್ಕಿಂಗ್ ಶುರು ಮಾಡಬೇಕು ಅಂತ. ನನಗೆ ಮೊದಲು ಅನ್ನಿಸ್ತು ಏನಂದರೆ ಇಲ್ಲಿ ಯಾರಿಲ್ಲ, ಬೇರೆ ಟ್ರಕ್ಕಿಂಗ್ ಮಾಡೋಕ್ಕೆ ಯಾರೂ ಬಂದೇ ಇಲ್ಲ, ನಮ್ಮ ಫ್ಯಾಮಿಲಿ ಅಷ್ಟೇ ಇದೆ ಅಂತ ಅಂದ್ಕೊಂಡೆ. ಅಲ್ಲಿ ಸ್ವಲ್ಪ ಹುಡುಗರು ನಿಂತಿದ್ರು, ಅವ್ರು ಯಾರೂ ಬರಲಿಲ್ಲ ನಮ್ಮ ಜೊತೆ ಕೂಡ. ನಾವೇನು ಕರೀಲಿಲ್ಲ, ಅವರು ಬರಲಿಲ್ಲ. ಅವ್ರಿಗೆ ಯಾವಾಗ ಬರ್ತಾರೋ ಅವ್ರಿಗೆ ಇಷ್ಟ ಬಂದಾಗ ಅವ್ರು ಬಂದರು ಅನಿಸುತ್ತೆ. ಆದರೆ ನಾವು ಅಂದ್ಕೊಂಡ್ವಿ ಇದು ಆಲ್ರೆಡಿ ಟ್ರಕ್ಕಿಂಗ್ ಶುರುವಾಯಿತು, ಇಲ್ಲಿಂದ ಬೇರೆ ಯಾರಿಲ್ಲ, ನಮ್ಮ ಫ್ಯಾಮಿಲಿ ಅಷ್ಟೇ ಟ್ರಕ್ಕಿಂಗ್ ಮಾಡ್ತಿದೆ ಅಂತ ಅಂದ್ಕೊಂಡೆ. ಆದರೆ ಮುಂದೆ ಹೋದ್ಮೇಲೆ ಗೊತ್ತಾಯಿತು ಇದು ಟ್ರಕ್ಕಿಂಗ್ ಪಾಯಿಂಟ್ ಶುರುವಾಗೋದು ಇನ್ನು ಮುಂದೆ ಅಂತ. ಇಲ್ಲಿ ಬೆಟ್ಟದ ಮೇಲಿಂದ ನೀರು ಬರ್ತಾ ಇರುತ್ತೆ, ಆದರೆ ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ನಾನು ಕೇಳ್ಪಟ್ಟೆ ಇಲ್ಲಿ ಮಳೆಗಾಲದಲ್ಲಿ ತುಂಬ ಜಿಗಣೆಗಳಿರುತ್ತೆ ಅಂತ. ಜಿಗಣೆಗೆ ಯಾರು ಹೆದರುತ್ತಾರೋ ಅವರು ಈ ಟೈಮಲ್ಲಿ ಅಷ್ಟೇ ಹೋಗಬೇಕು. ಈ ಟೈಮ್ ಅಂದರೆ ಫೆಬ್ರವರಿ ಮಾರ್ಚಲ್ಲಿ. ಆ್ಯಕ್ಚುಲಿ ಫೆಬ್ರವರಿ ಮಾರ್ಚ್ಗಿಂತ ಜಾನ್ವರಿ ಫೆಬ್ರವರಿ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಗ್ರೀನ್ ಕೂಡ ಇರುತ್ತೆ, ಸ್ವಲ್ಪ ವಾಟರ್ ಕೂಡ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಚಳಿ ಕೂಡ ಇರುತ್ತೆ, ಬಿಸಿಲು ಸ್ಟಾರ್ಟ್ ಆಗಿರಲ್ಲ. ಈ ಟೈಮಲ್ಲಿ ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿರುತ್ತೆ, ಜಿಗಣೆಗಳಿರಲ್ಲ. ಅದಕ್ಕೆ ನನಗೆ ಇಷ್ಟ ಆಗುತ್ತೆ ಈ ಟೈಮ್. ಬೇರೆ ಟೈಮಲ್ಲಿ ಜಿಗಣೆ ಜಾಸ್ತಿ ಇರುತ್ತೆ ಅಂದರೆ ತುಂಬ ಭಯ ಆಗುತ್ತೆ ಜಿಗಣೆಗಳಿಂದ ನನಗೆ. ಮೇನ್ ಟ್ರಕ್ಕಿಂಗ್ ಪಾಯಿಂಟ್ ಮುಂದೆ ಇದೆ ಅಂತ, ಇದೇ ಅದು ಮೇನ್ ಟ್ರಕ್ಕಿಂಗ್ ಪಾಯಿಂಟ್. ಇಲ್ಲಿಗೆ ಎಲ್ಲರೂ ಬಂದು ಸೇರ್ಕೊತಾರೆ. ಇಲ್ಲಿಗೆ ಬರಬೇಕಂದ್ರೆ 1.5-2 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಬಂದಿದ್ದೀವಿ ಆಲ್ರೆಡಿ. ತುಂಬ ಜನ ನಮಗಿಂತ ಮುಂಚೆ ಬಂದು ಕಾಯ್ತಾ ಇದ್ದಾರೆ, ಆದರೆ ಇಲ್ಲಿ ಒಳಗೆ ಬಿಡ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಎಲಿಫೆಂಟ್ ಏನೋ ರೋಡಲ್ಲಿ ಬಂದಿದೆ ಅಲ್ಲಿ ಅಂತ, ನಾವು ಟ್ರಕ್ಕಿಂಗ್ ಮಾಡೋ ಜಾಗದಲ್ಲಿ ಎಲಿಫೆಂಟ್ ಕಾಣಿಸ್ಕೊಂಡಿದೆ ಅಂದ್ಬಿಟ್ಟು ಎಲಿಫೆಂಟ್ ಡಿಟೆಕ್ಟರಿಂದನೇನೋ ಇವ್ರಿಗೆ ಗೊತ್ತಾಗಿದೆ, ಅಲ್ಲಿ ಇರ್ತಾರಲ್ಲ ಅವ್ರು ಹೇಳಿದ್ರು. ಅದಕ್ಕೆ ನಮ್ಮನ್ನ ಯಾರನ್ನೂ ಬಿಡಲಿಲ್ಲ ಒಳಗೆ. ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ವಲ್ಲ, ಅದರಲ್ಲಿ ಒಬ್ರು ಹೇಳಿದ್ರು ಇದು ಏಲಕ್ಕಿ ಪ್ಲಾಂಟ್ ಅಂತ. ನಾನು ಫಸ್ಟ್ ಟೈಮ್ ಏಲಕ್ಕಿ ಪ್ಲಾಂಟ್ ನೋಡಿದ್ದು. ಅವ್ರು ಅದರಿಂದ ಕಿತ್ಕೊಂಡು ಕೂಡ ಬಂದರು ಏಲಕ್ಕಿನ. ನನಗೂ ಹೇಳಬೇಕಂತ ಕೇಳಿದೆ ನಾನು, ಅವ್ರು ನನಗೂ ಕೊಟ್ಟರು ಏಲಕ್ಕಿದು. ನನ್ನ ಫಸ್ಟ್ ಟೈಮ್ ನೋಡಿದ್ದು ಏಲಕ್ಕಿ ಪ್ಲ್ಯಾಂಟು. ಆಮೇಲೆ ಅವ್ರ ಮೇಲೆ ಹತ್ತಿದ ಮೇಲೆ ನಾನು ಕೂಡ ಅಲ್ಲಿ ಹೋದೆ, ಅದನ್ನು ಏಲಕ್ಕಿ ಪ್ಲ್ಯಾಂಟ್ ನೀಟಾಗಿ ನೋಡಿ ಅದೆಲ್ಲ ಏಲಕ್ಕಿ ಎಲ್ಲ ಕಿತ್ಕೊಂಡು, ಡ್ರೈ ಏಲಕ್ಕಿ ಕಿತ್ಕೊಂಡು, ಅವರು ಗ್ರೀನ್ ಏಲಕ್ಕಿ ತೊಗೊಂಬಂದಿದ್ರು ಈ ಥರದ್ದು. ನಾನು ಡ್ರೈ ಆಗಿರೋದು ಏಲಕ್ಕಿ ಕಿತ್ಕೊಂಡು ಬಂದೆ, ಆ ಟೇಸ್ಟ್ ಕೂಡ ಮಾಡಿದೆ. ಇಲ್ಲಿಂದ ಒಳಗೆ ಬಿಡೋಕ್ಕೆ ಮುಂಚೆ ಎಲ್ಲರೂ ಚೆಕ್ ಮಾಡ್ತಾರೆ,
ಯಾಕೆ ಅಂದರೆ ಅಲ್ಲಿ ಪ್ಲಾಸ್ಟಿಕ್ದು ಕವರ್ ಏನಾದರೂ ತೊಗೊಂಡು ಬಂದಿದ್ರೆ ಅದೆಲ್ಲ ಒಳಗೆ ಬಿಡಲ್ಲ. ಇಲ್ಲಿ ಬಿಸ್ಕೆಟ್ದು ಕವರು ಆ ಥರದ್ದು ಯಾವುದೂ ಬಿಡಲ್ಲ ಪ್ಲಾಸ್ಟಿಕ್ದು. ಅದಕ್ಕೋಸ್ಕರ ಅದೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಬ್ಬೊಬ್ರನ್ನೇ ಬಿಡ್ತಾರೆ. ಒಬ್ಬೊಬ್ರನ್ನೇ ಚೆಕ್ ಮಾಡಿ ಎಲ್ಲರೂ ಒಟ್ಟಿಗೆ ಬಿಟ್ಟರು. ಆದರೆ ಯಾಕೆಂದರೆ ಅಲ್ಲಿ ಎಲಿಫೆಂಟ್ ಡಿಟೆಕ್ಟ್ ಆಗಿದೆ, ಸೊ ಎಲ್ಲರೂ ಒಟ್ಟಿಗೆ ಹೋಗಿ ಅಂತ ಹೇಳಿ ಆಮೇಲೆ ಅದು ಸ್ವಲ್ಪ ದೂರ ಹೋಯ್ತು ಅಂತ ಹೇಳಿ ಬಿಟ್ಟರು ನಮ್ಮನ್ನೆಲ್ಲ. ಇಲ್ಲಿಂದ ನಾವೆಲ್ಲ ಒಳಗೆ ಹೋಗ್ಬೇಕಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು ಟ್ರಕ್ಕಿಂಗ್ಗೆ ಅಂತ. ಅವ್ರನ್ನ ಮಾತ್ರ ಒಳಗೆ ಬಿಡ್ತಾರೆ, ಬೇರೆ ಯಾರನ್ನೂ ಬಿಡಲ್ಲ. ತುಂಬ ಜನ ಬುಕ್ಕಿಂಗ್ ಮಾಡದೇ ಇರೋರು ವಾಪಸ್ ಹೋದರು ಇಲ್ಲಿಂದ. ಇಲ್ಲಿ ರೋಡ್ಗೆಲ್ಲ ಆನೆ ಬಂದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದು ಸಗಣಿ ಹಾಕಿದೆ ಇಲ್ಲೆಲ್ಲ ರೋಡಲ್ಲಿ. ಇಲ್ಲಿ ಸುತ್ತ ಬೆಟ್ಟಗಳು ಕಾಣ್ತಿದೆ. ನಾವು ಯಾವ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂತ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಅದು ರೋಡ್ ಹೇಗೆ ಹೋಗುತ್ತೆ ಹಾಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಇನ್ನೊಂದೇನು ಗೊತ್ತಾ, ಮುಂದೆ ಕಾಣ್ತಿದೆಯಲ್ಲ ಅದೇ ಬೆಟ್ಟ ಹೋಗಬೇಕು ನಾವು. ಅದೇ ಬೆಟ್ಟ ಹೈ ಪೀಕ್ ಅಂದ್ಕೊಂಡು ಹೋಗ್ತೀವಿ. ಅಲ್ಲಿ ಹೋಗ್ತೀವಿ, ಅದಲ್ವೇ ಅಲ್ಲ ಅದಕ್ಕಿಂತ ಇನ್ನೊಂದು ಬೆಟ್ಟ ಕಾಣುತ್ತೆ ಮುಂದೆ, ಮತ್ತೆ ಆ ಬೆಟ್ಟಕ್ಕೆ ಹೋಗಬೇಕು. ಹಾಗೆ ಸುಮಾರು ಬೆಟ್ಟಗಳು ದಾಟ್ಕೊಂಡು ಹೋಗ್ತೀವಿ ನಾವು. ಬೆಟ್ಟ ಇಲ್ಲಿಗೆ ಬರೋ ಅಷ್ಟರಲ್ಲಿ ಎಲ್ಲರೂ ಸುಸ್ತಾಗೋಗ್ಬಿಟ್ರು. ತುಂಬ ಜನ ಬರಲೇ ಇಲ್ಲ ಇಲ್ಲಿಗೆ. ನಾನಷ್ಟೇ ಇಲ್ಲಿ ಮುಂಚೆ ಬೇಗ ಬಂದಿದ್ದು, ಆಮೇಲೆ ಇನ್ನೊಬ್ಬರು ಬಂದರು. ಅಷ್ಟು ಜನಗಳ ಮಧ್ಯೆ ನಾನು ಒಬ್ಬಳೇ ಬಂದಿರೋದು ಇಲ್ಲಿಗೆ ಮೇಲೆ. ಇಲ್ಲಿಗೆ ನಾನು ಒಬ್ಬಳೇ ಬೇಗ ಬಂದಿದ್ದು. ನಾನೇ ಫಸ್ಟ್ ಈ ಜಾಗಕ್ಕೆ ಬಂದಿದ್ದು. ಒಬ್ಬರು ಬರಲಿಲ್ಲ, ಎಲ್ಲ ಸುಸ್ತಾಗಿ ಅಲ್ಲೇ ರೆಸ್ಟ್ ಮಾಡ್ತಾಯಿದ್ರು. ನನ್ನ ಜೊತೆ ಒಬ್ಬರು ಇಬ್ಬರು ಬರ್ತಿದ್ರಲ್ಲ, ಅವರು ಕೂಡ ಬರಲಿಲ್ಲ ಇಲ್ಲಿ. ನಾನು ಒಬ್ಬಳೇ ಬಂದಿದ್ದು ಇಲ್ಲಿಗೆ. ಪತ್ತರ್ಕಿ ಪೂಲ್ ಅಂತ. ನಾನು ಎಲ್ಲೂ ರೆಸ್ಟ್ ತೊಗೊಳ್ಳೇ ಇಲ್ಲ ಇನ್ನೊಂದು ಹೇಳಬೇಕಂದ್ರೆ. ಪತ್ತರ್ಕಿ ಪೂಲ್. ಆದರೆ ಇಲ್ಲಿಗೆ ಬರ್ತಿದ್ದಾಗೆ ನನಗೂ ಕೂಡ ಭಯ ಆಗೋಕ್ಕೆ ಶುರುವಾಯಿತು. ಇಲ್ಲಿ ಯಾರೂ ಇರಲಿಲ್ಲ, ಹಿಂದೆ ಮುಂದೆ ಚಿರತೆ ಏನಾದರೂ ಬಂದರೆ ಅಂತ ತುಂಬ ಭಯ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ಸ್ಲೋ ಡೌನ್ ಮಾಡಿದೆ.
ಬರಲಿ ಅವರು ಎಲ್ಲ ಯಾರಾದರೂ ಬರ್ತಾರೋ ಇಲ್ವೋ ಅಂತ ಭಯ ಕೂಡ ಇತ್ತು. ಎಲ್ಲ ಹಾಗೆ ಹೋಗ್ಬಿಟ್ರೆ ಅಂತ ಭಯ ಇತ್ತು. ನೋಡೋಣ, ವೆಯ್ಟ್ ಮಾಡೋಣ, ಯಾರಾದರೂ ಒಬ್ಬರಾದರೂ ಬರ್ತಾರೆ ಅಂತ ಸ್ಲೋ ಡೌನ್ ಮಾಡಿದೆ. ಇಷ್ಟೊಂದು ಟ್ರಕ್ಕಿಂಗ್ ಮಾಡಿದ್ದೀನಿ ನಾನು. ತುಂಬ ಜನ ಕೂಡ ಕೇಳಿದೆ, ಇದು ತುಂಬ ಡಿಫಿಕಲ್ಟ್ ಇದೆ ಅಂತ ಹೇಳಿದ್ರು ಎಲ್ಲರೂ. ಇದು ರೋಡ್ ಕೂಡ ಹೇಗಿದೆ ಅಂದರೆ ತುಂಬ ನ್ಯಾರೋ ಇದೆ, ಈ ಥರ ಸ್ಮಾಲ್ ಒನ್. ನಾನು ಸ್ವಲ್ಪ ಸ್ಲೋ ಡೌನ್ ಮಾಡಿದ್ದಕ್ಕೆ ಇವರಿಬ್ಬರು ಬಂದು ಜಾಯ್ನ್ ಆದರು. ಸದ್ಯ ಅಂದ್ಕೊಂಡು ಅವರಿಬ್ಬರನ್ನ ಮುಂದೆ ಬಿಟ್ಟೆ, ನಾನು ಸ್ವಲ್ಪ ಹಿಂದೆ ಉಳ್ಕೊಂಡೆ. ಇವರಿಬ್ಬರು ಬರೋಕ್ಕೆ ತುಂಬ ಟೈಮ್ ತಗೊಂಡ್ರು. ನನಗೆ ಅಷ್ಟರಲ್ಲಾಗಲೇ ತುಂಬ ಭಯ ಆಗಿತ್ತು. ಯಾರೂ ಬರಲಿಲ್ಲ ಅಂದರೆ ನಾನು ವಾಪಸ್ ಹೋಗೋಕ್ಕೆ ಕೂಡ ರೆಡಿ ಇರಲಿಲ್ಲ. ಏನು ಮಾಡೋದು ಅಂದ್ಬಿಟ್ಟು ತುಂಬ ಭಯ ಪಟ್ಟಿದ್ದೆ. ಅಷ್ಟರಲ್ಲಿ ಇವರಿಬ್ಬರು ಬಂದರು. ಯಾಕೆ ತುಂಬ ಭಯ ಆಗಿತ್ತು ಅಂದರೆ ತುಂಬ ದೂರದವರೆಗೂ ಯಾರು ಒಬ್ಬರು ಕಾಣ್ತಿರಲಿಲ್ಲ. ಯಾರಾದರೂ ಬರ್ತಿದ್ದಾರಾ, ಎಲ್ಲರೂ ವಾಪಸ್ ಹೋದ್ರಾ ಏನೂ ಗೊತ್ತಾಗ್ತಿರ್ಲಿಲ್ಲ. ದೂರ ನೋಡಿದ್ರು ಒಬ್ಬರು ಕಾಣ್ತಿರಲಿಲ್ಲ. ಅದಕ್ಕೆ ತುಂಬ ಭಯ ಆಗಿತ್ತು ಅಷ್ಟೆ. ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ ಅದೇ ಐ ಪೀಕ್. ಅದು ಕರ್ನಾಟಕದಲ್ಲಿ ಥರ್ಡೆಸ್ಟ್ ಹೈಯೆಸ್ಟ್ ಪೀಕ್ ಅಂತ ಕೇಳಿದ್ದೀನಿ. ಇಲ್ಲಿಗೆ ಹೋಗ್ತೀವಿ, ಮತ್ತೆ ಇನ್ನೊಂದು ಬೆಟ್ಟ ಕಾಣುತ್ತೆ ಮುಂದೆ, ಅದಕ್ಕೆ ಹೋಗ್ತೀವಿ. ಆ ಪೀಕ್ ಹೋಗ್ಬೇಕೀಗ. ಇಲ್ಲಿ ದೊಡ್ಡ ಹಳ್ಳ ಬಿದ್ದಿದೆ, ದಾಟ್ಕೊಂಡು ಹೋಗ್ಬೇಕು. ಎಷ್ಟು ಡೀಪ್ ಇದೆ ಆದರೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಡೀಪ್ ಕಾಣಲ್ಲ. ಹೌದು. ಎಷ್ಟು ಟಾಪಲ್ಲಿ ಇರೋದು ನಾನೇ. ಹ್ಯಾಪಿ ಶಿವರಾತ್ರಿ. ಅಲ್ಲೇ ಸುಸ್ತಾಗಿ ಕೂತಿದ್ದಾರೆ ಕೆಲವರು. ಫಸ್ಟ್ ಬಂದಿರೋದು ನಾನೇ. ಫುಲ್ ಫಾಗಿದೆ. ಇವಾಗ ಟೈಮು 10:45. ಹ್ಯಾಪಿ ಶಿವರಾತ್ರಿ. ನಾನೇ ಇದು ಹೈಯೆಸ್ಟ್ ಪೀಕ್ ಫಸ್ಟ್ ಹತ್ತಿರೋದಿಲ್ಲಿ. ಕರ್ನಾಟಕದ ಥರ್ಡ್ ಹೈಯೆಸ್ಟ್ ಬೆಟ್ಟ ಇದು. ಈಗ 10:30 AM. ಇದು ಕರ್ನಾಟಕದ ಥರ್ಡ್ ಹೈಯೆಸ್ಟ್ ಪೀಕ್. ಥರ್ಡ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಫುಲ್ ಫಾಗಿದೆ ಎಲ್ಲ ಕಡೆ. ಈ ಬೆಟ್ಟದ ಪೀಕ್ಗೆ ಅರ್ಲಿ ಮಾರ್ನಿಂಗ್ 7 ಒಳಗೆ ಬಂದರೆ ನಾವು ತುಂಬ ಚೆನ್ನಾಗಿರುತ್ತೆ. ಆದರೆ ಯಾರು ಬಿಡಲ್ಲ, ಇಲ್ಲಿ ಒಳಗಡೆ ಅಷ್ಟು ಬೇಗ ಬಿಡಲ್ಲ. ಆದರೆ ಆ ಟೈಮಲ್ಲಿ ಬಂದರೆ ಆ ಕ್ಲೌಡ್ ಎಲ್ಲ ಸ್ಟ್ರಕ್ ಆಗಿರೋದು ಬೆಟ್ಟಗಳ ಮಧ್ಯೆ, ಅದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ಮಿಸ್ ಮಾಡ್ಕೋತೀವಿ ಆದರೆ.
ಅದೆಲ್ಲ ಶಾಡೋ ಏನು ಇದ್ರದ್ದು ಕ್ಲೌಡ್ದೋ ಅಥವಾ ಟ್ರೀಸ್ದೋ ಹಿಲ್ದಾ? ಇದು ಹೈಯೆಸ್ಟ್ ಪೀಕ್. ಫಸ್ಟ್ ನಾನೇ ಹತ್ತಿದ್ದು, ಅದೊಂದು ಖುಷಿ. ಮತ್ತು ಇಲ್ಲಿ ಬರ್ತಿದ್ದಾಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ಅಷ್ಟು ಒಳ್ಳೆ ಗಾಳಿ ಬರುತ್ತೆ ಇಲ್ಲಿ, ತುಂಬ ಖುಷಿ ಆಗುತ್ತೆ. ಕೆಳಗೆ ಹೋಗ್ಬೇಕನ್ನೋ ಮನ್ಸು ಕೂಡ ಬರಲ್ಲ ಇಲ್ಲಿ. ಬೇರೆಯವ್ರು ಹೇಳಿದ್ರಷ್ಟೇ ಹೋಗ್ಬೇಕು ಅಲ್ವಾ ಕೆಳಗೆ ಅಂತ ಅನಿಸುತ್ತೆ. ಅಷ್ಟು ಖುಷಿ ಆಯಿತು, ಸಕ್ಕತ್ತಾಗಿತ್ತು ಅಂತೂ. ಬೇಜಾನಿದೆ. ಬನ್ನಿ ಎಲ್ಲ ಇದಾರೆ, ಅಲ್ಲೇ ಗ್ರೂಪ್. ಬನ್ನಿ ಮತ್ತೆ ಎಲ್ಲ ಬ್ರೇಕ್ ಹಾಕೋಣ. ತಿನ್ನೋಣ. ಇದಕ್ಕಿಂತ ಒಳ್ಳೆ ಅದೆಲ್ಲ ಇದ್ರ ಕ್ಲೌಡ್ ಸೈಡ್ ಅಲ್ಲ. ಹೌದು, ಕ್ಲೌಡ್ ಮತ್ತೆ ಇಬ್ನಿ ಎಲ್ಲ ಬೀಳ್ತಿರ್ತದೆ, ಫಾಗ್ ಎಲ್ಲ ಇದೆ. ಚೆನ್ನಾಗಿದೆ ವ್ಯೂ ಇದು ಒಂಥರ ಅಲ್ವಾ. ಈ ಡೀಪ್ ಹೆಂಗೈತೆ ಅಲ್ವಾ, ಈ ಡೀಪ್ ಸಿಕ್ಕಾಪಟ್ಟೆ ಇದೆ ಸರ್ ಇದು. ಈ ಡೀಪು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅವ್ರಿಗೆ ಜಾಗ ಬೇಕಿದ್ದು ಏನಿಲ್ಲ, ಕುತ್ಕೊಳ್ಳಿ. ಎಷ್ಟು ತಗಸ್ಕೊತಾರೆ? ಇದಿಲ್ಲ, ಹಂಗೇನಿಲ್ಲ. ನನ್ನ ಮಕ್ಕಳು ಫುಲ್ ಬರಲಿಲ್ಲ, ಬೆಟ್ಟ ಹತ್ತಲಿಲ್ಲ. ಅವರು ಬಿಸಿಲು ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲೇ ಸ್ಟಾಪ್ ಮಾಡಿಬಿಟ್ರು. ಸೊ ನಾನು ಕೆಳಗೆ ಬೇಗ ಹೋಗಲೇಬೇಕಿತ್ತು, ಅದಕ್ಕೆ ನಾನು ಈ ಕೆಳಗೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮೊಬೈಲ್ ಬ್ಯಾಟ್ರಿ ಕೂಡ ಡೌನ್ ಆಗಿತ್ತು. ನನಗೆ ಬೆಟ್ಟ ಹತ್ತಲಿಕ್ಕೆಂತೂ ತುಂಬ ಸುಸ್ತಾಗಲಿಲ್ಲ. ಬೇರೆಯವರೆಲ್ಲ ಹೇಳೋವಷ್ಟು ಮತ್ತು ರೆಸ್ಟ್ ತೊಗೊಂಡ್ರಲ್ಲ, ಅಷ್ಟೊಂದು ಸುಸ್ತಾಗಿ ನಾನು ರೆಸ್ಟ್ ಅಂತೂ ಎಲ್ಲೂ ತೊಗೊಳ್ಳಿಲ್ಲ. ಟಯರ್ಡ್ ಅಂತೂ ಆಯಿತು, ಸ್ವಲ್ಪ ಸುಸ್ತಂತೂ ಆಗುತ್ತೆ ಇಷ್ಟೊಂದು ದೂರ ಬರಬೇಕು ನಡಿಬೇಕಂದ್ರೆ. ಆದರೆ ಸುಸ್ತಾಗಿ ಕುತ್ಕೊಂಡು ಬಿದ್ದೋಗೋ ಅಷ್ಟಂತೂ ಆಗಲಿಲ್ಲ. ಎಲ್ಲೂ ರೆಸ್ಟ್ ಮಾಡ್ದಂಗೆ ಹತ್ತಿದ್ದೀನಿ ನಾನು ಈ ಬೆಟ್ಟ. ಫಸ್ಟು ಇದೇ ಹೈಯೆಸ್ಟ್ ಪೀಕ್ ಚೆನ್ನಾಗಿ, ಅಂತ ತುಂಬ ಕಾಣುತ್ತೆ ಚೆನ್ನಾಗಿ ನನಗೆ ಬರಲಿಕ್ಕೆ. ಆಮೇಲೆ ಗೊತ್ತಾಗುತ್ತೆ ಇನ್ನೂ ಮೇಲ್ಗಡೆ ಹೋಗ್ಬೇಕಂತ. ಬೆಟ್ಟ ಹತ್ತಬೇಕಾದ್ರೆ ನಾವು ಆ ಪೀಕ್ ಹೋಗಬೇಕು ಅನ್ನೋ ಖುಷಿ ಇರುತ್ತಲ್ಲ, ಅದಕ್ಕೆ ಏನು ಟಯರ್ಡ್ ಅನ್ನಿಸ್ಲಿಲ್ಲ, ಗೊತ್ತಾಗಲಿಲ್ಲ ಅಷ್ಟೊಂದು ಬೇರೆಯವ್ರು ಹೇಳೋವಷ್ಟು. ಹತ್ಬಿಟ್ಟೆ, ಖುಷಿಯಾಗಿ ಹತ್ಬಿಟ್ಟೆ. ಆದರೆ ನನಗೆ ಗೊತ್ತಾಗಿದ್ದು ಇಳಿಬೇಕಾದ್ರೆ ಗೊತ್ತಾಯಿತು ಇನ್ನೂ ಸಿಕ್ಕಲಿಲ್ವಾ, ಇನ್ನೂ ಕಾರ್ ಪಾರ್ಕಿಂಗ್ ಸಿಕ್ಕಲಿಲ್ವಾ ಅಂತ. ಎಷ್ಟು ದೂರ ಇದೆ, ಇಷ್ಟೊಂದು ದೂರ ಹತ್ತಿದ್ವಾ ಅಂತ ಅನಿಸಿದ್ದು ನನಗೆ. ಇಳಿಬೇಕಾದ್ರಂತೂ ತುಂಬ ಕಾಲು ಪೇಯ್ನ್ ಆಗ್ತಾಯಿತ್ತು ನನಗೆ. ಇಳಿಬೇಕಾದ್ರೆ ನಾನು ಒಂದು ಕಡೆ ಜಾರ್ ಕೂಡ ಬಿದ್ದೆ ಈ ಥರ. ನಾವು ಬೆಳಗ್ಗೆ 7:15 AM ಇಂದ ವಾಕ್ ಮಾಡ್ತಾನೇ ಇದ್ದೀವಿ. ಕ್ಲೈಮ್ ಮಾಡಿದ್ವಿ, ಇವಾಗ ಇಳಿತಾನೇ ಇದ್ದೀವಿ. ಆಲ್ರೆಡಿ 12 o'clock ಆಗಿದೆ. ಇದೇ ಎಷ್ಟು ಪೀಕ್ ಅಂತ ಹೋಗ್ತೀವಿ, ಆದರೆ ಇನ್ನೂ ಮುಂದೆ ಒಂದೊಂದು ಬೆಟ್ಟಗಳು ಸಿಗ್ತಾನೇ ಹೋಗುತ್ತೆ.
ಅಲ್ಲಿ ಬಂದಿದ್ದವರು ಟ್ರಕ್ಕಿಂಗೋಸ್ಕರ ಬಂದಿದ್ರಲ್ಲ ಅವ್ರನ್ನೆಲ್ಲ ಕೇಳ್ತಾ ಇದ್ದೆ. ಅವರೆಲ್ಲ ಹೇಳ್ತಿದ್ದು ಈ ಟ್ರಕ್ಕಿಂಗ್ ತುಂಬ ಡಿಫಿಕಲ್ಟ್ ಇದೆ. ನಾವು ದಾಂಡೇಲಿ ಎಲ್ಲ ಹೋಗಿದ್ದೀವಿ, ಅಲ್ಲೆಲ್ಲ ಇಷ್ಟೊಂದು ಡಿಫಿಕಲ್ಟ್ ಇರಲಿಲ್ಲ. ಇದಂತೂ ತುಂಬ ಡಿಫಿಕಲ್ಟ್ ಇದೆ, ನಾನು ಹತ್ತಕ್ಕಾಗಲಿಲ್ಲ, ನಾನು ವಾಪಸ್ ಹೋಗ್ತಿದ್ದೀವಿ ಅಂತ ಹೇಳಿದರು ತುಂಬ ಜನ. ಹೈಯೆಸ್ಟ್ ಪೀಕಿಗೆ ಹೋಗ್ಬೇಕು. ಅಲ್ಲಿಂದ ಹೋಗಿ ಬಂದಿದ್ದು ನಾವು. ಇಳಿಬೇಕಾದ್ರಂತೂ ಕಾಲು ಬೆರಳುಗಳೆಲ್ಲ ತುಂಬ ಪೇಯ್ನ್ ಆಗ್ತಾಯಿತ್ತು. ಎಷ್ಟು ಅಂದರೆ ತಡ್ಕೊಳಕ್ಕಾಗ್ತಿರಲಿಲ್ಲ, ಅಷ್ಟು ಕಾಲು ಬೆರಳುಗಳು ಪೇಯ್ನ್ ಆಗ್ತಾಯಿತ್ತು. ಸ್ಲೋಪ್ ಈ ಥರ ಡೌನಲ್ಲಿ ಇಳಿಬೇಕಲ್ಲ, ಅದಕ್ಕೋಸ್ಕರ. ಆನೆ ಇಲ್ಲೆಲ್ಲ ಇಲ್ಲಿವರೆಗೂ ಕೂಡ ಆನೆ ಬಂದಿದೆ. ಇಷ್ಟು ಹೆಂಗೆ ಹತ್ತುತ್ತೆ ಅಂತ ಗೊತ್ತಾಗ್ತಿಲ್ಲ. ಇಷ್ಟು ಚಿಕ್ಕ ಜಾಗದಲ್ಲಿ ಹಿಂಗೆ ಕಡಿದಾಗಿದೆ ಇದು ತುಂಬ. ಅದು ಹೇಗೆ ಹತ್ತುದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಆನೆ ಇಲ್ಲಿಗೆ ಹೇಗೆ ಬರುತ್ತೆ ರಿಯಲಿ ನಂಬಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಇಲ್ಲೆಲ್ಲ ಅದು ಸಗಣಿ ಮಾಡಿದೆ. ರೆಸ್ಟ್ ಮಾಡ್ದಲೇ ಈ ಬೆಟ್ಟ ತುಂಬ ಜನ ಡಿಫಿಕಲ್ಟ್ ಇದೆ ಅಂತ ಹತ್ತದಲ್ಲೇ ಇರೋ ಬೆಟ್ಟ ನಾನು ಹತ್ತಿ ಹಿಡಿದ್ನಲ್ಲ, ಅದು ತುಂಬ ಖುಷಿ ಆಗ್ತಾ ಇದೆ ನನಗೆ. ಅನ್ಸೋದೇ ಇಲ್ಲಲ್ಲ ಅಷ್ಟು ದೂರ ಹೋಗಿ ಬಂದ್ವಿ ಅಂತ. ಅದು ಕ್ಯಾಮ್ರಾಗೆ ಅಷ್ಟು ಕಾಣ್ತಾನೆ ಇಲ್ಲ. ಇದು ಒಂದು ದೊಡ್ಡ ಬೆಟ್ಟ ಕಾಣ್ತಿದೆ. ಇದೆ ಸೇಮ್ ಟ್ರೇಲ್. ಹೌದು, ನಾನು ವಿಡಿಯೋನೇ ಆನ್ ಮಾಡಿರಲಿಲ್ಲ. ಹೋಗ್ತೀರಾ? ಜಾಗ ಕೊಡ್ಲಾ? ಇನ್ನು ಕೊಡ್ಲಾ? ಪೀಕ್ ಅನ್ಸೋದೆಲ್ಲ ಅಲ್ಲಿ ಹೋಗಿ ಬಂದ್ವಿ ಅಂತ. ಅಲ್ಲಿ ಶಾಡೋ ಟೈಪ್ ಕಾಣ್ತಿದೆಯಲ್ಲ, ಆ ಬೆಟ್ಟದ ಹಿಂದೆ ಇರೋದು ಹೋಗಿದ್ದು ನಾವು. ಇಷ್ಟು ದೂರ ಬಂದರೂ ಕಾರ್ ಪಾರ್ಕಿಂಗ್ ಸಿಗ್ತಾನೆ ಇಲ್ಲ ಅಂದ್ಕೊಂಡೇ ಬರ್ತಾನೆ ಇದ್ದೀವಿ. ಸಿಗ್ತಾನೆ ಇರಲಿಲ್ಲ. ಅಷ್ಟು ದೂರ ಅನ್ನಿಸ್ತು. ಬರಬೇಕಾದ್ರಂತೂ ತುಂಬ ಲಾಂಗ್ ಅನ್ನಿಸ್ತು. ಅಂದರೆ ಇದು 7 ಕಿಲೋಮೀಟರ್ ಇದೆ ಅಂತ ಕೇಳಲ್ಪಟ್ಟೆ. 7 ಕಿಲೋಮೀಟರ್ ಅಷ್ಟು ನಡೆದಿದ್ದೀವಿ ನಾವು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಡೆದಿದ್ದೀವಿ ಕಂಟಿನ್ಯೂಸ್ ಆಗಿ. ಇಲ್ಲಿ ಸಮ್ ಸ್ಟೂಡೆಂಟ್ಸು ಇನ್ಸೆಕ್ಟ್ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ರು. ಅದು ಒಂದು ರಿಸರ್ಚ್ ಮಾಡಬೇಕು ಲ್ಯಾಬಲ್ಲಿ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ತಾಯಿದ್ರು ಇನ್ಸೆಕ್ಟ್ಸ್.
ಇನ್ನು ಕಾರ್ ಪಾರ್ಕಿಂಗ್ ಸಿಗ್ತಾನೇ ಇಲ್ಲ. ನನ್ನ ಕಾಲು ತುಂಬ ಪೇಯ್ನ್ ಆಗ್ತಿದೆ. 7:15ಇಂದ 1:45ವರೆಗೂ ನಾವು ಕಂಟಿನ್ಯೂಸ್ ಆಗಿ ವಾಕ್ ಮಾಡಿದ್ದೀವಿ. ಇಷ್ಟು ದೊಡ್ಡದು ಇದೆ ಬೆಟ್ಟ ಇದು. ಇಂದ 1:45ವರೆಗೂ ಕಂಟಿನ್ಯೂಸ್ ವಾಕಿಂಗ್ ಮಾಡಿರೋದು ಇವತ್ತು. ಎಷ್ಟು ಸ್ಟೆಪ್ಸ್ ಆಗಿದೆ ನಿಮಗೆ?